ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕಲಬುರಗಿ ನಗರದಲ್ಲಿ ನಿನ್ನೆ ರಾತ್ರಿ ಅಕ್ರಮವಾಗಿ ಗೋವುಗಳನ್ನು ಸಾಗಿಸುತ್ತಿದ್ದ ವಾಹನವನ್ನ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು ರಾತ್ರಿ ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ವಾಹನವನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹಾಗೆ ಮತ್ತೊಂದು ವಾಹನದಲ್ಲಿ 20 ರಿಂದ 24 ಎಮ್ಮೆಗಳನ್ನ ಸಾಗಿಸುತ್ತಿದ್ದ ಟ್ರಕ್ ತೆಗೆದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಕಾಂತ ಸ್ವಾದಿ ಮಾಧ್ಯಮದ ಮೂಲಕ ಪೊಲೀಸ್ ಕಮಿಷನರ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹಿಂದೂ ಜಾಗೃತಿ ಸೇನೆಯ ಎಲ್ಲಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ವಿಠಲ್ ಎಂಎ ಪೂಜಾರಿ, ನ್ಯೂಸ್ 26 ಕನ್ನಡ, ಕಲಬುರಗಿ. ड्राइवर आ जाओ, कुछ नहीं आ जाओ। ಏನು ಬಕ್ರೀದ್ ಹಬ್ಬದ ನಿಮಿತ್ತ ನಾವು ಈಗಾಗಲೇ ನಿನ್ನ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೀವಿ. ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕ್ರಿ, ಏನು ಅಕ್ರಮವಾಗಿ ಗೋಗಳು ಹೊಂಟವ ಅವನ್ನ ತಡೆ ಹಿಡ್ರಿ ಅಂತೇಳಿ. ಆದರೂ ಕೂಡ ಇವತ್ತಿನ ದಿವಸ ಏನು ನಮ್ಮ ಸಬ್ ಅರ್ಬನ್ ಪೊಲೀಸ್ ವ್ಯಾಪ್ತಿಯಲ್ಲಿ ಬರುವಂಥ ಆಳಂದ್ ಚೆಕ್ ಪೋಸ್ಟ್ನಲ್ಲಿ ಯಾರೂ ಚೆಕ್ ಪೋಸ್ಟ್ ಒಬ್ಬರೂ ಇಲ್ಲ. ಅಲ್ಲಿ ಪೊಲೀಸರು ನಾವು ಸ್ಟೇಷನ್ಗೆ ಸುಮಾರು ಬರೀ 1 ಗಂಟೆ ಹಿಡಿದು ನಾವು ನಿಂತ್ಕೊಂಡು ಕಚೇರಿಗೆ ಫೋನ್ ಮಾಡಿದ್ರು ಕೂಡ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ, ಯಾರೂ ಬಂದಿಲ್ಲ ಸ್ಥಳದಲ್ಲಿ. ಆದರೂ ಒಂದು ನಾವು ದೊಡ್ಡ ಈಚರ್ ಗಾಡಿ ಹಿಡಿದಿದ್ದೆವು, ಟಾಟಾ ಈಚರ್ ಗಾಡಿ. ಅದರಲ್ಲಿ ಸುಮಾರು 25 ರಿಂದ 28 ಎಮ್ಮೆಗಳು ಅಕ್ರಮವಾಗಿ, ಅದು ಯಾವ ರೀತಿಯಪ್ಪ ಅಂದ್ರೆ ಒಂದ್ರ ಮೇಲೆ ಒಂದು ಹಾಕಿ ಅದು ಎಮ್ಮೆಗಳಿಗೆ ಎಲ್ಲಂದ್ರೆ ಅಲ್ಲಿ ಕೊಯ್ದು ಎಲ್ಲ ಬ್ಲಡ್ ಬಂದಿತ್ತು. ಆ ಥರ ಒಂದು ಹಿಂಸಾತ್ಮಕವಾಗಿ ಎಮ್ಮೆಗಳನ್ನು ಸಾಗಾಟ ಮಾಡಿದ್ರು. ಇವತ್ತಿನ ದಿವಸ ಯಾಕಪ್ಪ ನಾವು ಹಿಡಿದ್ರು ಕೂಡ ಸ್ಥಳದಲ್ಲಿ ಯಾರೂ ಪೊಲೀಸರು ಬರಲಿಲ್ಲ. ಆದರೂ ಕೂಡ ಅವರು ನಮ್ಮ ಜೊತೆ ಕಿರಿಕಿರಿ ಮಾಡಿ ಗಾಡಿ ತೊಗೊಂಡೋದ್ರು. ಅದೇ ಸಮಯಕ್ಕೆ ಇನ್ನೊಂದು ಏನು ಸುಮಾರು ಒಂದು 7 ಗೋವುಗಳು ಅದರಲ್ಲಿ ಆಕಳುವೆ ಹಾಗೂ ಹೋರಿವೆ, ಅದನ್ನು ಕೂಡ ಇವತ್ತಿನ ದಿವಸ ನಾವೆಲ್ಲರೂ ಸೇರಿಕೊಂಡು ಇವತ್ತೇನು ನಮ್ಮ ಹಿಂದೂ ಸಂಘಟನೆ ಇದೆ ಕಲಬುರಗಿ, ಎಲ್ಲರೂ ಸೇರಿಕೊಂಡು ಹಿಡಿದು ಸಬ್ ಅರ್ಬನ್ ಪೊಲೀಸ್ ಠಾಣೆಗೆ ತಂದು ಒಪ್ಪಿಸಿವಿ. ಈಗ ಮುಂದೆ ನೆಕ್ಸ್ಟ್ ಪ್ರೊಸೀಜರ್ ಏನಾದರೂ ನೋಡೋಣ. FIR ಮಾಡಿಸ್ತೀವಿ. ಮಾಡಿಸಿ ಆ ಗೋಗಳನ್ನು ಗೋಶಾಲೆಗೆ ಕಳಿಸಿ ರಕ್ಷಣೆ ಮಾಡ್ತೀವಿ. ಸರ್, ಈಗ ಕಮಿಷನರ್ ಅವ್ರಿಗೆ ಮನವಿ ಪತ್ರ ಕೊಟ್ಟರು, ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಕತ್ತಾರೆ. ಅದಕ್ಕೆ ತಾವೇನು ಹೇಳೋಕೆ ಇಚ್ಛೆ ಪಡ್ತೀರಿ? ಅದೇ ಈಗ ನಾವು ನಿನ್ನ ನಾವು ಮನವಿ ಕೊಟ್ಟಿವಿ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಪೊಲೀಸ್ ವರಿಷ್ಠ SP ಅವರಿಗೆ, ಪೊಲೀಸ್ ಆಯುಕ್ತರಿಗೆ, ಎಲ್ಲ ನಮ್ಮ ನಗರದಲ್ಲಿ ಬರುವಂಥ ಎಲ್ಲ ಪೊಲೀಸ್ ಠಾಣೆಗೂ ಪ್ರತಿ ಕಳಿಸಿವಿ. ಆದರೂ ಕೂಡ ಇವತ್ತಿನ ದಿವಸ ಏನು ಪೊಲೀಸರು ಸ್ವಲ್ಪ ಯಾಕೋ ತಾರತಮ್ಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿನ ದಿವಸ ಆಳಂದ್ ಚೆಕ್ ಪೋಸ್ಟ್ ಹಾಕಬೇಕಾಗಿತ್ತು. ಅದೇ ರೀತಿ ಇವತ್ತು ಯೂನಿವರ್ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಕಡೆ ಯೂನಿವರ್ಸಿಟಿ ಪೊಲೀಸರು ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಿಸಿ ಇವತ್ತಿನ ದಿವಸ ಯೂನಿವರ್ಸಿಟಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 4 ಗೋವುಗಳ ಗಾಡಿ ಹಿಡಿದು ಅವನು FIR ಮಾಡಿಸ್ಯಾರ. ಹೊಸ FIR ಮಾಡಿಸಿ ನಮ್ಮ ಹುಡುಗರು ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು FIR ಮಾಡಿಸಿ ಅವುಗಳನ್ನು ಸುರಕ್ಷಿತವಾಗಿ ಗೋಶಾಲೆಗೆ ಒಪ್ಸ್ಯಾರ. ಅದು ಇವತ್ತಿನ ದಿವಸ ಸಬ್ ಅರ್ಬನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂಥ ಏನು ಚೆಕ್ ಪೋಸ್ಟಲ್ಲಿ ಯಾರೂ ಚೆಕ್ ಪೋಸ್ಟ್ ಹಾಕ್ಯಾರ ಅಂತ ಹೇಳ್ತಾರೆ, ಬಟ್ ಯಾರೂ ಇಲ್ಲ. 1 ಗಂಟೆ ನಾವೇ ನಿಂತು ವೇಟ್ ಮಾಡಿದೆವು. ಅದಕ್ಕೆ ಇವತ್ತಿನ ದಿವಸ ಈ ಮಾಧ್ಯಮ ಮುಖಾಂತರ ಆಯುಕ್ತರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ, ನಾಳೆ ಹಿಡಿದಾದರೂ ಕಟ್ಟೆಚ್ಚರವಾಗಿ ಬಕ್ರೀದ್ ಮುಗಿದ ತನಕ ಪೊಲೀಸರ ಒಂದು ರೌಂಡಿಂಗ್ ಇರಲಿ, ಚೆಕ್ ಪೋಸ್ಟ್ ಇರಲಿ ಅಂತೇಳಿ ಮನವಿ ಮಾಡ್ಕೊತೀವಿ. ಜೈ ಶ್ರೀರಾಮ್. ತಮ್ಮ ಹೆಸರು? ಲಕ್ಷ್ಮೀಕಾಂತ್ ಸ್ವಾದಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.